ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮನೆ ಮಗ ಮ್ಯಾಸಿವ್ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಡೆವಿಲ್ ಸಿನಿಮಾಯಿಂದ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಅದೇ ಒಂದೇ ಒಂದು ಸಲ ಸೋತು ಬಿಡನಿ. ಒಂದ್ ಕಡೆ ನಮ್ ಡಿ ಬಾಸ್ಗೆ ಆದಂತ ವಿಷಯದಿಂದ ಬೇಜಾರಲ್ಲಿದ್ರೆ, ಮತ್ತೊಂದ್ ಕಡೆ ಅವರ ನೆಚ್ಚಿನ ಹೀರೋ ದೇವ್ರು ಅಂತ ಪೂಜೆ ಮಾಡುವ ಡಿ ಬಾಸ್ ಅವರ ಲಾಂಗ್ ವೇಟೆಡ್ ಸಿನಿಮಾ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ ಗಳ ಮೇಲೆ ಅಪ್ಡೇಟ್ಸ್ ಬರ್ತಾನೆ ಇದೆ. ಅಂಡ್ ರಿಲೀಸ್ ಡೇಟ್ ಕೂಡ ಹತ್ರ ಬರ್ತಿದೆ ಅಂತ ಅವರ ಅಭಿಮಾನಿಗಳು ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವಂತ ಸದ್ಯಕ್ಕೆ ರಿಲೀಸ್ಗೆ ರೆಡಿ ಆಗಿರುವಂತ ಏಕೈಕ ಸಿನಿಮಾ ಅಂದ್ರೆ ಅದು ಡೆವಿಲ್ ಸಿನಿಮಾ ಮಾತ್ರ. ಯಾರು ಬೇಜಾರಾಗಬಾರ್ದು ಅಂತ ಡಿ ಬಾಸ್ ಅವರು ಜೈಲ್ಗೆ ಹೋಗೋ ಮುನ್ನ ಅವರ ಪತ್ನಿ ಆದಂತ ವಿಜಯಲಕ್ಷ್ಮಿ ಅವರು ಡೆವಿಲ್ ಸಿನಿಮಾದ ಪ್ರತಿಯೊಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಗಳನ್ನ ತಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸಿನಿಮಾ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಆಗ್ಲೇ ಕನ್ನಡದ 2 ದೊಡ್ಡ ಸಿನಿಮಾಗಳು ಅಕ್ಕಪಕ್ಕನೆ ರಿಲೀಸ್ ಆಗೋಕೆ ರೆಡಿ ಆಗಿದೆ. ಈ ತರ ಆದ್ರೆ ಫಿಲಮ್ಸ್ ಕ್ಲಾಶ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಬಟ್ ಕಾಟೇರ ಸಿನಿಮಾ 2023 ನಲ್ಲಿ ಇಯರ್ ಎಂಡ್ ಅಲ್ಲಿ ರಿಲೀಸ್ ಆಗಿ ಸಖತ್ ಬ್ಲಾಕ್ ಬಾಸ್ಟರ್ ಇಟ್ ಕೊಟ್ಟಿತ್ತು. ಅದೇ ಫಾರ್ಮ್ಯಾಟ್ ಅಂಡ್ ಟೈಮಿಂಗ್ಸ್ ಅನ್ನ ಡೆವಿಲ್ ಸಿನಿಮಾ ರಿಲೀಸ್ ಅಲ್ಲೂ ನೋಡಬಹುದಾಗಿದೆ. ತುಂಬಾನೇ ಟೈಮ್ ಆಗೋಯ್ತಲ್ಲ, ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು ಗುರು ನಮ್ಮ ಡಿ ಬಾಸ್ ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ. ಅದರಲ್ಲೂ ಸ್ಪೆಷಲ್ ಆಗಿ ಹೇಳೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ಸಿನಿಮಾದ ಡೈರೆಕ್ಟರ್ ಆಗಿರುವಂತ ಪ್ರಕಾಶ್ ವೀರ್ ಅವರು ಇವರಿಬ್ಬರು ಒಳ್ಳೆಯ ಸ್ನೇಹಿತರು. ಈ ಹಿಂದೆ ಇವರ ಇಬ್ಬರ ಮ್ಯಾಜಿಕ್ ತಾರಕ್ ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗಿದೆ. ಡಿ ಬಾಸ್ ಅವ್ರನ್ನ ಆ ಪಾತ್ರದಲ್ಲಿ ಪ್ರಕಾಶ್ ವೀರ್ ಅವರು ಸಖತ್ ಕ್ಲಾಸಿಕ್ ಅಂಡ್ ಮಾಸ್ ಲುಕ್ ಅಲ್ಲಿ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಬಟ್ ಆ ಪ್ರಯತ್ನ ಫೇಲ್ ಆಗಿಲ್ಲ, ಸಕ್ಸಸ್ ಆಯ್ತು. ಈಗ ಡೆವಿಲ್ ಸಿನಿಮಾದಲ್ಲೂ ಕೂಡ ಅದೇ ಕ್ಲೀನ್ ಅಂಡ್ ಕ್ಲಿಯರ್ ಲುಕ್ ನ ಕ್ಯಾರಿ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ಲುಕ್ ನಲ್ಲಿ ಪ್ರಕಾಶ್ ವೀರ್ ಅವರು ಮಾಸ್ ಕ್ಯಾರೆಕ್ಟರ್ ನ ಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡ್ತಿರ್ಬೋದು. ಲೀಕ್ ಆಗಿರುವ ಇನ್ಫಾರ್ಮೇಶನ್ ಪ್ರಕಾರ ಈ ಸಿನಿಮಾ ಪಕ್ಕಾ ಮಾಸ್ ಆಗಿರುತ್ತೆ, ಜೊತೆಗೆ ಥ್ರಿಲ್ಲಿಂಗ್ ಸೆಗ್ಮೆಂಟ್ ಗಳನ್ನ ಹೊಂದಿದೆ ಅಂತ ದೊಡ್ಡದಾಗಿ ಇಂಡಿಕೇಟ್ ಕೊಟ್ಟಿದೆ. ತುಂಬಾ ಟೈಮ್ ಇಂದ ಡಿ ಬಾಸ್ ಅವರ ಸಿನಿಮಾಗೆ ಕಾಯ್ತಿರುವಂತ ಅವರ ಅಭಿಮಾನಿಗಳು ಮತ್ತು ಸಿನಿಪ್ರಿಯರು ಕಾಟೇರ ಆದ್ಮೇಲೆ ಒಂದು ಪರ್ಫೆಕ್ಟ್ ವಾಚ್ ನ ಕೊಡಬೇಕು ಆಡಿಯನ್ಸ್ಗೆ ಅಂತ ಪ್ರಕಾಶ್ ಅಂಡ್ ಟೀಮ್ ರೆಡಿ ಆಗಿದೆ. ಇನ್ನ ಸಿನಿಮಾದ ಸಾಂಗ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ನಲ್ಲಿ ಬಂದಿರುವ ಈಗಾಗಲೇ ರಿಲೀಸ್ ಆಗಿ ತನ್ನ ಬೆಂಚ್ ಮಾರ್ಕ್ ನ ಸೆಟ್ ಮಾಡಿರುವಂತ ಆ ಹಾಡು, ಈ ಹಾಡನ್ನ ಸೆಲೆಬ್ರೇಟ್ ಮಾಡ್ತಿದ್ದಂತ ಎಲ್ಲ ಸಿನಿ ಪ್ರಿಯರು ಮತ್ತು ಅವರ ಅಭಿಮಾನಿಗಳು ಈ ಹಾಡನ್ನ ಕೇಳ್ತಾ ಕೇಳ್ತಾ ಜನರ ಬಾಯಲ್ಲಿ, ಆಟೋಗಳಲ್ಲಿ, ಬಸ್ಗಳಲ್ಲಿ, ಸ್ಕೂಲ್ ವ್ಯಾನ್ಗಳಲ್ಲಿ, ಜಾತ್ರೆಗಳಲ್ಲಿ ರಿಪೀಟ್ ಮೂಡ್ ಅಲ್ಲಿ ಓಡ್ತಾ ಇರೋದನ್ನ ನೋಡ್ತಾ ಇದ್ರೆ ಡೆವಿಲ್ ಸಿನಿಮಾದ ಕ್ರೇಜ್ ಎಷ್ಟು ಟಾಪ್ ಲೆವೆಲ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಈ ಸಾಂಗ್ ಓವರ್ ಆಲ್ ಇಲ್ಲಿ ತನಕ 16 ಮಿಲಿಯನ್ಸ್ ವ್ಯೂಸ್ ನ ಪಡ್ಕೊಂಡಿದೆ. ಇನ್ನು ಈಗ ರಿಲೀಸ್ ಆಗಿರುವಂತ ಜಯಣ್ಣ ಮತ್ತು ಪ್ರಕಾಶ್ ವೀರ್ ನಿರ್ಮಾಣದ, ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಸಿನಿಮಾದಿಂದ ಮತ್ತೊಂದು ಹಾಡು ಸುದ್ದಿಯಲ್ಲಿದೆ. ಅದೇ ಒಂದು ಸಲ ಸೋತು ಬಿಡನಿ. ತುಂಬಾ ದಿನಗಳ ನಂತರ ಒಂದು ಫ್ರೆಶ್ ಫೀಲ್ ಕೊಡ್ತಾ ಇದೆ ಈ ಹಾಡು. ಬಿಕಾಸ್ ಕಾಂತಾರ ಸಿನಿಮಾದಿಂದ ಸಿಂಗಾರ ಸಿರಿ ಎಷ್ಟು ಫ್ರೆಶ್ ಅನ್ಸ್ತೋ ಅಷ್ಟೇ ಫ್ರೆಶ್ ಆಗಿದೆ ಈ ಹಾಡು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇತ್ತೀಚಿನ ವರ್ಷಗಳಲ್ಲಿ ತುಂಬಾನೇ ಸೆನ್ಸಿಬಲ್ ಆದಂತ ಬರವಣಿಗೆ ಮತ್ತು ಸಾಹಿತ್ಯದಿಂದ ಹೆಸರುವಾಸಿ ಆಗ್ತಿರುವಂತ ಪ್ರಮೋದ್ ಮರವಂತೆ ಅವರು ಬರೆದಿರುವ ಕಪಿಲನ್ ಹಾಗೂ ಚಿನ್ಮಯ್ ಶ್ರೀಪಾದ ಅವರ ಸುಮಧುರ ಕಂಠದಲ್ಲಿ ಮೂಡಿ ಬಂದಿರುವ ಒಂದೇ ಒಂದು ಸಲ ಹಾಡಿನಲ್ಲಿ ನಮ್ಮ ನಾಯಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಚನಾ ರಾಯ್ ಇವರಿಬ್ಬರ ಕಾಂಬಿನೇಷನ್ ಕಮಾಲ್ ಮಾಡಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಸಂತು ಮಾಸ್ಟರ್ ಅವರ ಕೊರಿಯೋಗ್ರಾಫರ್ ಮತ್ತೊಂದು ಪ್ಲಸ್ ಪಾಯಿಂಟ್. ಹಾಗೆ ಡೆವಿಲ್ ಸಿನಿಮಾದ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಕೂಡ ಮ್ಯಾಜಿಕಲ್ ಆಗಿ ಮೂಡಿ ಬಂದಿದೆ. ಇನ್ನು ನಮ್ಮ ಡಿ ಬಾಸ್ ಅವರ ಲುಕ್ಸ್ ಬಗ್ಗೆ ಮಾತಾಡಲೇಬೇಕು ಗುರು. ಯಾಕಂದ್ರೆ ಈ ಒಂದು ಸಾಂಗ್ ಅಲ್ಲಿ ಅವರು ತುಂಬಾನೇ ಯೂನಿಕ್ ಅಂಡ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಡಿ ಬಾಸ್ ಅವರು ಈ ತರ ಲುಕ್ಸ್ ಅಲ್ಲಿ ಯಾವತ್ತೂ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ. ಈ ಸಾಂಗಿನ ಇನ್ನೊಂದು ಹೈಲೈಟ್ಸ್ ಏನು ಅಂದ್ರೆ ನಮ್ಮ ಡಿ ಬಾಸ್ ಮತ್ತು ರಚನಾ ರಾಯ್ ಇವರಿಬ್ಬರ ಕಾಸ್ಟ್ಯೂಮ್, ಅದರ ಕ್ರೆಡಿಟ್ಸ್ ಚೇತನ್ ಮತ್ತು ತೇಜಸ್ವಿನಿ ವೀರ್ ಅವರಿಗೆ ಸೇರ್ಬೇಕು. ಇನ್ನು ಬ್ಯೂಟಿಫುಲ್ ಆದಂತ ಲೊಕೇಶನ್ ಹಾಗೆ ಅದ್ಭುತವಾದಂತ ಫ್ರೇಮಿಂಗ್ ಜೊತೆಗೆ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿರುವ ಈ ಹಾಡು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾನೇ ರೊಮ್ಯಾಂಟಿಕ್ ಸಾಂಗ್ಸ್ ಗಳಿದೆ. ಅದೇ ರೀತಿ ಈ ಸಾಂಗ್ ಕೂಡ ಕೇಳ್ತಾ ಕೇಳ್ತಾ ಇದು ಕೂಡ ಒಂದು ಟ್ರೇಡ್ ಮಾರ್ಕ್ ಮಾಡಬಹುದು ಅನ್ಸುತ್ತೆ. ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದೆ. ಇದಾಗಿತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಚನಾ ರಾಯ್ ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರುವ ಡೆವಿಲ್ ಸಿನಿಮಾದ ಒಂದೇ ಒಂದು ಸಲ ಹಾಡಿನ ಟಾಪ್ ಆಫ್. ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಅಂದಂಗೆ ಬರೋದಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.